ಮೇಯಳಗನ್ ಸಿ ಪ್ರೇಮ್ ಕುಮಾರ್ ಡೈರೆಕ್ಟ್ ಮಾಡಿರೋ ಈ ಸಿನಿಮಾದಲ್ಲಿ ಕಾರ್ತಿ ಅಂಡ್ ಅರವಿಂದ್ ಸ್ವಾಮಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಮೂವಿ ಹೇಗಿದೆ ಅಂತ ತಿಳ್ಕೊಳಕ್ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನ ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಅರುಣ್ ಮೋಜಿ ವರ್ಮನ್ ಅವ್ನ ವಿಲೇಜ್ ಅಲ್ಲೇ ಚಿಕ್ಕವನಿಂದ ಆಡಿ ಬೆಳ್ದಿ ಆ ಊರಿಗೆ ಎಮೋಷನಲಿ ಅಟ್ಯಾಚ್ ಆಗಿರ್ತಾನೆ. ಹೀಗೆ ಒಂದಿನ ಅವ್ನ ವಿಲೇಜ್ ಇಂದ ಸಿಟಿಗೆ ಶಿಫ್ಟ್ ಆಗೋ ಪರಿಸ್ಥಿತಿ ಬರುತ್ತೆ. ನೆಕ್ಸ್ಟ್ ತುಂಬಾ ವರ್ಷ ಆದ್ಮೇಲೆ ಆ ವಿಲೇಜ್ಗೆ ಮತ್ತೆ ವಾಪಸ್ ಬರ್ತಾನೆ. ಅಲ್ಲಿ ಒಬ್ಬ ಪರಿಚಯ ಆಗ್ತಾನೆ. ಅಷ್ಟಕ್ಕೂ ಯಾಕೆ ಶಿಫ್ಟ್ ಆದ್ರು, ಮತ್ತೆ ಅರುಣ್ ಮೋಜಿ ವರ್ಮನ್ ಆ ವಿಲೇಜ್ಗೆ ವಾಪಸ್ ಯಾಕೆ ಹೋಗ್ತಾನೆ, ಅವನಿಗೆ ಅನ್ನೋನ್ ಪರ್ಸನ್ ಸಿಕ್ಕಾದ್ಮೇಲೆ ಅವರಿಬ್ಬರ ಜರ್ನಿ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಇನ್ನು ಮೊದಲನೇದಾಗಿ ಮಾಸ್ ಆಡಿಯನ್ಸ್ ಅಂಡ್ ಫಾಸ್ಟ್ ಪೇಸಿಂಗ್ ಆಡಿಯನ್ಸ್ಗಳಿಗೆ ಈ ಸಿನಿಮಾ ಅಲ್ಲ. ಥ್ರೂ ಔಟ್ ದ ಮೂವಿ ಬರೀ ಡ್ರಾಮಾ ಬಿಟ್ರೆ ಫೈಟ್ ಆಗ್ಲಿ ಟ್ವಿಸ್ಟ್ ಆಗ್ಲಿ ಈ ತರ ಎಲಿಮೆಂಟ್ಸ್ಗಳು ಏನೂ ಇರಲ್ಲ. ಬರೀ ಡ್ರಾಮಾ ಇಂದನೆ ಎಲ್ಲೂ ಬೋರ್ ಆಗ್ಲಿ ಲ್ಯಾಗ್ ಆಗ್ಲಿ ಮಾಡ್ದಲೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಫೇಸ್ ಅಲ್ಲಿ ಒಂದು ಸ್ಮೈಲ್ ಅಂಡ್ ಕಣ್ಣಲ್ಲಿ ಒಂಚೂರು ಎಮೋಷನ್ಸ್ ಇರೋ ಹಾಗೆ ಬ್ರಿಲಿಯಂಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಸಿನಿಮಾ ಸ್ಟಾರ್ಟ್ ಆಗಿದ ತಕ್ಷಣನೇ ಎಮೋಷನಲ್ಲಿ ಕನೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದನ್ನ ಹಾಗೆ ಸ್ಕ್ರೀನ್ ಮೇಲೆ ತೋರಿಸ್ದಲೆ ಆ ಸೀನಿಗೆ ಮ್ಯೂಸಿಕ್ನ ಆ್ಯಡ್ ಮಾಡ್ಬಿಡ್ತಾರೆ. ಇದರಿಂದ ಬೇಗನೆ ಕನೆಕ್ಟ್ ಆಗ್ಬಿಡ್ತೀವಿ. ಇನ್ನು ಅಟ್ಯಾಚ್ಮೆಂಟ್, ಬಾಂಡಿಂಗ್, ಸೆಂಟಿಮೆಂಟ್ ಈ ಎಲಿಮೆಂಟ್ಸ್ನ ಬರೀ ಕ್ಯಾರೆಕ್ಟರ್ಸ್ ಮಧ್ಯೆ ಅಲ್ದಲೆ ಥಿಂಗ್ಸ್ಗಳ ಮೇಲೆ ಇಟ್ಟಿರೋದು ಸಖತ್ತಾಗಿ ವರ್ಕ್ ಆಯ್ತು. ಅದರಲ್ಲೂ ಮ್ಯಾರೇಜ್ ಫಂಕ್ಷನ್ ಅಲ್ಲಿ ಬರೋ ಬ್ರದರ್ ಅಂಡ್ ಸಿಸ್ಟರ್ ಎಮೋಷನಲ್ ಸೀನ್, ಸೈಕಲ್ ಪೋರ್ಷನ್ಸ್ ಅಂಡ್ ಪ್ರೀ ಕ್ಲೈಮ್ಯಾಕ್ಸ್ ಟು ಕ್ಲೈಮ್ಯಾಕ್ಸ್ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿರುತ್ತೆ. ಬರೀ ಅಷ್ಟೇ ಅಲ್ಲ, ಆ ಸಿಚುಯೇಷನ್ಸ್ಗೆ ಮ್ಯೂಸಿಕ್ನ ಆ್ಯಡ್ ಮಾಡಿರೋದ್ರಿಂದ ಆ ಸೀನ್ಗಳನ್ನ ಫೀಲ್ ಮಾಡಿಸುತ್ತೆ. ಇನ್ನು ಸಿನಿಮಾದ ಡ್ರಾಮಾ, ರೈಟಿಂಗ್, ಸ್ಕ್ರೀನ್ ಪ್ಲೇ, ಕಾನ್ವರ್ಸೇಷನ್, ಡೈಲಾಗ್ಸ್ ಇವೆಲ್ಲ ಟಾಪ್ ನಾಚ್. ಬಟ್ ಸಿನಿಮಾ ಪೂರ್ತಿ ಸ್ಲೋ ಪೇಸಲ್ಲೇ ಇರುತ್ತೆ ಅಷ್ಟೇ. ಇನ್ಫ್ಯಾಕ್ಟ್ ರನ್ ಟೈಮ್ ಆಲ್ಮೋಸ್ಟ್ 3 hours ಇರುತ್ತೆ. ಹೀಗಿದ್ರೂ ಆಡಿಯನ್ಸ್ನ ಎಮೋಷನಲ್ಲಿ ಎಂಗೇಜ್ ಮಾಡಿಸುತ್ತೆ. ಅಂಡ್ ಫ್ಯಾಮಿಲಿ ಬಾಂಡಿಂಗ್, ಅವಾಗವಾಗ ಹಳೆ ಮೆಮೊರೀಸ್ನ ನೆನ್ಪು ಮಾಡ್ಕೊಳ್ಳೋದಾಗ್ಲಿ, ಇದ್ರ ಮಧ್ಯೆ ಕಾರ್ತಿ ಪರ್ಫಾರ್ಮೆನ್ಸ್ ಇಂದ ಜನರೇಟ್ ಆಗೋ ಲಿಮಿಟೆಡ್ ಕಾಮಿಡಿನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಕಾರ್ತಿ ಮಾಡಿರೋ ಕ್ಯಾರೆಕ್ಟರ್ ಹಾಗೂ ಅರುಣ್ ಮೋಜಿ ವರ್ಮನ್ಗೂ ಏನ್ ಸಂಬಂಧ ಅನ್ನೋ ಕೀ ಎಲಿಮೆಂಟೇ ಈ ಸಿನಿಮಾದ ದೊಡ್ಡ ಎಮೋಷನಲ್ ಕಂಟೆಂಟ್. ಅದನ್ನ ನೀವು ಸಿನಿಮಾ ನೋಡ್ಬೇಕಾದ್ರೆ ಇದ್ರ ಬಗ್ಗೆ ಕುತೂಹಲನೂ ಕ್ರಿಯೇಟ್ ಮಾಡಿಸುತ್ತೆ, ಜೊತೆಗೆ ಎಮೋಷನಲಿ ಜಾಸ್ತಿ ಕನೆಕ್ಟ್ ಕೂಡ ಮಾಡುತ್ತೆ. ಇನ್ನ ಯಾರು ಏನಾಗಬೇಕು ಅಂತಾನೆ ಗೊತ್ತಿಲ್ಲದೆ ಇರೋ 2 ಕ್ಯಾರೆಕ್ಟರ್ಸ್ ಮಧ್ಯ ಎಮೋಷನಲ್ ಬಾಂಡಿಂಗ್ ಕ್ರಿಯೇಟ್ ಆಗೋ ರೀತಿ ಎಕ್ಸಲೆಂಟ್ ಆಗಿ ಬರ್ಕೊಂಡಿದ್ದಾರೆ. ಜೊತೆಗೆ ಸಿಚುಯೇಷನ್ಸ್ಗೆ ತಕ್ಕಂತೆ ಲೊಕೇಶನ್ಸ್ಗಳನ್ನ ಚೇಂಜ್ ಮಾಡಿದ್ದು ತುಂಬಾ ಇಷ್ಟ ಆಯ್ತು. ಈ ಸಿನಿಮಾ ನಿಮಗೆ ಫೀಲ್ ಆಗಬೇಕು, ಬೋರ್ ಆಗಬಾರ್ದು ಅಂತ ಅಂದ್ರೆ ನಿಮಗೆ ಗೊತ್ತಿರೋ ಭಾಷೆಯಲ್ಲೇ ನೋಡಬೇಕು. ಇಲ್ಲ ಅಂದ್ರೆ ಪಕ್ಕ ನಿದ್ದೆ ಮಾಡ್ತೀರಾ. ಯಾಕಂದ್ರೆ ಥ್ರೂ ಔಟ್ ದ ಮೂವಿ ಬರೀ ಕಾನ್ವರ್ಸೇಷನ್ ಬಿಟ್ರೆ ಏನೂ ಇರಲ್ಲ. ಸೊ ಅಲ್ಲಿ ನಡೆಯೋ ಪ್ರತಿ ಸೀನ್ ಆಗಲಿ ಸಿಚುಯೇಷನ್ಸ್ ಆಗಲಿ ಅರ್ಥ ಆದ್ರೆ ಮಾತ್ರ ಈ ಸಿನಿಮಾ ಇಷ್ಟ ಆಗುತ್ತೆ. ಇನ್ನ ಈ ಸಿನಿಮಾದ ನೆಗೆಟಿವ್ಸ್, ಇಂಟರ್ವಲ್ ಆದ್ಮೇಲೆ ಒಂದು 2 to 3 minutes ಲ್ಯಾಗ್ ಫೀಲ್ ಆಗುತ್ತೆ. ಅದು ಬಿಟ್ರೆ ಸಿನಿಮಾ ಪೂರ್ತಿ ಸ್ಲೋ ಪೇಸಲ್ಲೇ ಇರುತ್ತೆ ಅಷ್ಟೇ. ಇದು ಬಿಟ್ರೆ ಬೇರೆ ಏನು ನೆಗೆಟಿವ್ ಕಾಣಿಸ್ಲಿಲ್ಲ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಅರವಿಂದ್ ಸ್ವಾಮಿ ಅಂಡ್ ಕಾರ್ತಿ ಅವರ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಆಗಿತ್ತು. ಪ್ರತಿ ಒಬ್ರಿಗೂ ಅವರ ಎಮೋಷನ್ಸ್ ಹೆವಿ ಕನೆಕ್ಟ್ ಆಗುತ್ತೆ. ಅಂಡ್ ಅವ್ರ ಮಧ್ಯೆ ಕ್ರಿಯೇಟ್ ಆಗೋ ಬಾಂಡಿಂಗ್ ಅಂಡ್ ಫೀಲ್ ಸೂಪರ್ ಆಗಿತ್ತು. ಥ್ರೂ ಔಟ್ ದ ಮೂವಿ ಇವರಿಬ್ರೇ ಕಾಣಿಸಿದ್ರು ಎಲ್ಲೂ ಬೋರ್ ಆಗಕ್ ಬಿಟ್ಟಿಲ್ಲ. ಇನ್ನ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿರೋ ಸರಣ್ ಶಕ್ತಿ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ ಅಂಡ್ ವಿಜುವಲ್ಸ್ ಡೀಸೆಂಟ್ ಆಗಿ ಚೆನ್ನಾಗಿದೆ. ಸಿನಿಮಾ ಆಲ್ಮೋಸ್ಟ್ ರಾತ್ರಿ ಹೊತ್ತೇ ಇರುತ್ತೆ. ನೈಟ್ ಶಾಟ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಎಡಿಟಿಂಗ್ ಅಂಡ್ ಪ್ರೊಡಕ್ಷನ್ ಡಿಸೈನ್ ಡೀಸೆಂಟ್ ಆಗಿದೆ. ಇನ್ನ ಸಾಂಗ್ಸ್ ಅಂಡ್ BGM ಇವೆರಡು ಇಲ್ಲ ಅಂದಿದ್ರೆ ಈ ಮೂವಿ ಏನೇನೂ ಅಲ್ಲ, ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ. ನಮಗೆ ಫೀಲ್ ಆಗೋದೆ ಈ ಸಾಂಗ್ಸ್ ಅಂಡ್ BGM ಅಂಡ್ ಪರ್ಫಾರ್ಮೆನ್ಸ್. ಈ 3 ಈ ಸಿನಿಮಾಗೆ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಸಿನಿಮಾ ತುಂಬಾ ಚೆನ್ನಾಗಿದೆ. ಬರೀ ಗೊತ್ತಿರೋ ಭಾಷೆಯಲ್ಲಿ ನೋಡಿದ್ರೆ ಮಾತ್ರ, ಗೊತ್ತಿಲ್ಲದೆ ಇರೋ ಭಾಷೆಯಲ್ಲಿ ನೋಡಿದಾಗ ಏನೂ ಅರ್ಥ ಆಗ್ದಲೆ ಕನ್ಫರ್ಮ್ ನಿದ್ದೆ ಮಾಡ್ತೀರಾ. ಇನ್ನು ಎಮೋಷನ್ಸ್ನ ಇಷ್ಟಪಡೋರಿಗೆ ಈ ಮೂವಿ 100% ಸ್ಯಾಟಿಸ್ಫ್ಯಾಕ್ಷನ್ನ ಕೊಡೋದ್ರಲ್ಲಿ ಡೌಟೇ ಇಲ್ಲ. ಅದರಲ್ಲೂ ಪ್ರೀ ಕ್ಲೈಮ್ಯಾಕ್ಸ್ ಟು ಕ್ಲೈಮ್ಯಾಕ್ಸ್ ಪೋರ್ಷನ್ ಅಳೋರಿದ್ರೆ ಅಳಿಸ್ಬಿಡುತ್ತೆ. ಜೊತೆಗೆ ಅಲ್ಲಲ್ಲಿ ಕಾಮಿಡಿ ಕೂಡ ಚೆನ್ನಾಗಿ ವರ್ಕ್ ಆಯ್ತು. ಇನ್ನು ಮಾಸ್ ಆಡಿಯನ್ಸ್ಗಳಿಗೆ ನಿಮಗೆ ಬಿಟ್ಟಿದ್ದು ಯಾವುದೇ ಆಕ್ಷನ್ ಸೀಕ್ವೆನ್ಸ್ ಇರಲ್ಲ. ಅಂಡ್ ಈ ಮೂವಿ ಸದ್ಯಕ್ಕೆ ಥಿಯೇಟರ್ನಲ್ಲಿ ತಮಿಳ್ ಅಂಡ್ ತೆಲುಗು ಲ್ಯಾಂಗ್ವೇಜಸ್ ಅಲ್ಲಿ ಮಾತ್ರ ಅವೈಲೇಬಲ್ ಇದೆ. ಮೋಸ್ಟ್ಲಿ OTT-ನಲ್ಲಿ ಬಿಟ್ಟಾಗ ಕನ್ನಡ ಭಾಷೆಯಲ್ಲೂ ರಿಲೀಸ್ ಆಗ್ಬೋದು. ಇನ್ನು ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.